ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಮಾತಾಡಿದ್ದೆ, ಈ ಇಯರ್ ಮಾತಾಡೋದು ಬೇಡ ಅಂದ್ಕೊಂಡಿದ್ದೆ, ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ಅಂತ. ಎನಿವೇಸ್, ನನಗಂತೂ ಚೆರಿಷ್ ಕಿಡ್ಸ್ ಬಗ್ಗೆ ತುಂಬ ಖುಷಿ ಇದೆ. ಯಾಕಂದರೆ ನಾನು ಅಲ್ಲೇ ತಿರ್ಗಿ ಅಡ್ಮಿಷನ್ ಮಾಡಿದ್ದೀನಿ. ನೆಕ್ಸ್ಟು ಫಸ್ಟ್ ಸ್ಟ್ಯಾಂಡರ್ಡ್ LKG UKGಗೂ ಅಲ್ಲೇ ಅಡ್ಮಿಷನ್ ಮಾಡ್ತೀನಿ ನಾನು. ಅವ್ನ ಪರ್ಫಾರ್ಮೆನ್ಸ್ ಫಸ್ಟ್ ಇಯರ್ಗಿಂತ ಈ ಇಯರ್ ತುಂಬ ಚೆನ್ನಾಗಿದೆ. ಸೊ ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ನಾವು ಮಕ್ಕಳ ಹತ್ರ ತುಂಬ ಓವರಾಗಿ ಎಕ್ಸ್ಪೆಕ್ಟು ಮಾಡಬಾರ್ದು. ಆ ಏಜ್ಗೆ ಏನು ಬೇಕು, ಎಷ್ಟು ಆ್ಯಕ್ಟಿವ್ ಆಗಿರಬೇಕು ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಚೆರಿಷ್ ಕಿಡ್ಸ್ ಆ್ಯಂಡ್ ಆ ಟೀಚರ್ಸ್ ಮತ್ತು ಅವ್ರ ಹಾರ್ಡ್ ವರ್ಕು. ನಮ್ಮಂಥ ಅಂಥ ಚಿಕ್ಕ ಮಕ್ಕಳನ್ನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅವ್ರಿಗೆ. ಅದರಲ್ಲೂ ಅವ್ರಿಗೆ ಎಲ್ಲ ಆ್ಯಕ್ಟಿವಿಟೀಸ್ನ ಕಳಿಸ್ಕೊಟ್ಟು ಆ ಪೇಷನ್ಸಿಂದ ಅವ್ರ ಮಕ್ಳ ಥರ ನೋಡಿಕೊಂಡು ತುಂಬ ಚೆನ್ನಾಗಿ ಕೇರ್ ತೊಗೊಂಡು ಒಂದು ಆ ಏಜ್ಗೆ ಏನು ಕಳಿಸ್ಬೇಕು ತುಂಬ ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ. ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬ ಖುಷಿ ಇದೆ. ನನ್ನ ಮಗನ ಮೇಲೆ ನನಗೆ ಆ ಪರ್ಫಾರ್ಮೆನ್ಸ್ ಮೇಲೆ ತುಂಬ ಖುಷಿ ಇದೆ. ಫಸ್ಟ್ ಇಯರ್ಗಿಂತ ಈ ಇಯರ್ ತುಂಬ ಇಂಪ್ರೂವ್ಮೆಂಟ್ ಇದೆ, ಅದಂತೂ ನಾನು ಅಬ್ಸರ್ವ್ ಮಾಡ್ತಿದ್ದೀವಿ. ಮತ್ತು ಲಾಸ್ಟ್ ಇಯರ್ಗಿಂತ ಇಯರ್ ಇವಾಗ ಚಾರ್ಟ್ ಹಾಕ್ಬಿಟ್ಟಿರ್ತೀವಿ ಮನೇಲಿ, ABC ಅದು ಏನು ಆಲ್ಫಾಬೆಟ್ ಚಾರ್ಟ್ಸ್ ಇರುತ್ತೆ, ಅವನೇ ಬಂದು ಅವನೇ ರೆಕಗ್ನೈಸ್ ಮಾಡ್ತಾನೆ, ಅವನೇ ಹೇಳ್ತಾನೆ, ಅವನೇ ಎಲ್ಲ ಅವನೇ ಮಾಡ್ತಾನೆ. ಈಗ ನಮ್ಗೆ ಅಷ್ಟೊಂದು ಬರ್ಡನ್ ಕೊಡ್ತಿಲ್ಲ. ಸೊ ಅದು ಎಲ್ಲ ಕಾರಣ ಚೆರಿಷ್ ಕಿಡ್ಸ್. ಸೊ ನನಗೆಲ್ಲ ಟೀಚರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. And you both rocked the stage. Thank you so much, sir. Thank you. I think plan B ne ansutte, so I'll come there.